ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಈ ವಿಡಿಯೋ ನನ್ನ ಬಗ್ಗೆ ಆಗಿರುತ್ತೆ. ಸೊ ನನ್ನ ಪರ್ಸನಲ್ ಲ್ಯಾಪ್ಟಾಪಲ್ಲಿ ನಾನು ಯಾವ ರೀತಿ ಕಸ್ಟಮೈಸೇಷನ್ಸ್ ಮಾಡ್ಕೊಂಡಿದ್ದೀನಿ, ಯಾವ ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಮತ್ತು ಆ ಅಪ್ಲಿಕೇಶನ್ನ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿ. ಇದು ನಿಮ್ಮ ಡಿಮ್ಯಾಂಡ್ ಮೇಲೇ ಮಾಡ್ತಿರೋದು. ಎಷ್ಟೊಂದು ಜನ ಕೇಳ್ಕೊಂಡಿದ್ದೀರಾ ಹೇಗೆ ಯಾವ ಅಪ್ಲಿಕೇಶನ್ಸ್ನ ನೀವು ಯೂಸ್ ಮಾಡ್ತೀರಾ, ವೀಡಿಯೋ ಮಾಡೋಕ್ಕಿರ್ಬೋದು ಅಥವಾ ಪ್ರೋಗ್ರಾಮಿಂಗ್ ಮಾಡೋಕ್ಕಿರ್ಬೋದು ಅಥವಾ ಹೇಳ್ಕೊಡೋಕ್ಕೆ ಟ್ಯುಟೋರಿಯಲ್ ಏನು ಮಾಡ್ತಿದ್ದೀನಿ ಅದಕ್ಕಿರ್ಬೋದು, ಏನು ಯೂಸ್ ಮಾಡ್ತೀರಾ ಅಂತೇಳಿ. ಸೊ ಇದರಲ್ಲಿ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ ನಿಮಗೆ, ನಾನು ಯಾವ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಿದ್ದೀನಿ, ಯಾವ ಅಪ್ಲಿಕೇಶನ್ಸ್ ಇದೆ ಲ್ಯಾಪ್ಟಾಪಲ್ಲಿ, ಮತ್ತು ಆ ಅಪ್ಲಿಕೇಶನ್ಸ್ನ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡೋದಾದರೆ, ಫಸ್ಟ್ ಆಫ್ ಆಲ್ ಲ್ಯಾಪ್ಟಾಪ್ ನೋಡೋಣ. ನೀವು ನೋಡ್ತಿದ್ದೀರಾ ಮ್ಯಾಕ್ ಓ ಎಸ್ ಇದು. ಸೊ ಮ್ಯಾಕ್ ಓ ಎಸ್ ಇರೋದ್ರಿಂದ ಇದು ಆ್ಯಪಲ್ ಲ್ಯಾಪ್ಟಾಪೇ ಆಗಿರ್ಬೋದು. ಸೊ ಆ್ಯಪಲ್ ಲ್ಯಾಪ್ಟಾಪೇ ಇದು. ಅಬೌಟ್ ದಿಸ್ ಮ್ಯಾಕ್ ಅಂತ ಹೋದರೆ ಈ ರೀತಿ ಮ್ಯಾಕ್ ಬುಕ್ ಏರ್ ನಂದು M1 ಚಿಪ್ ಇದೆ. ಆ್ಯಂಡ್ ಈ ಮೆಮರಿ ಬಂದು 16 GB ಯೂನಿಫೈಡ್ ಮೆಮರಿ. ಸೊ ರ್ಯಾಮ್ ಏನು ಹೇಳ್ತೀರಾ ಅದು 16 GB ಇದೆ. ಆ್ಯಂಡ್ ಇದು ಮ್ಯಾಕ್ ಬುಕ್ ಏರ್ ಆಯಿತಾ. ಇದು ನನ್ನ ಲ್ಯಾಪ್ಟಾಪು. ಸೊ ಲ್ಯಾಪ್ಟಾಪ್ ಬಗ್ಗೆ ನಿಮ್ಗೆ ಗೊತ್ತಿತ್ತು ಅಂತ ಅನ್ಕೋತೀನಿ. ಸೊ ಲ್ಯಾಪ್ಟಾಪ್ ಬಗ್ಗೆ ಗೊತ್ತಿಲ್ಲದಿರೋರಿಗೆ ಇದು ಮ್ಯಾಕ್ ಬುಕ್ ಏರ್ ಆಯಿತಾ. ಓಕೆ, ಸೊ ಈ ಲ್ಯಾಪ್ಟಾಪ್ ಇಷ್ಟು ಅನ್ನೋದಾದಮೇಲೆ ನೆಕ್ಸ್ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ನಮಗೆ, ಸೊ ನೀವು ಪ್ರೋಗ್ರಾಮರ್ಸ್ ಆಗಿರ್ಬೋದು, ನಾರ್ಮಲ್ ಯೂಸರ್ಸ್ ಆಗಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ನಿಮ್ಮ ಬ್ರೌಸರ್ ಆಯಿತಾ. ಸೊ ಫಸ್ಟ್ ಆಫ್ ಆಲ್ ನಾನು ಯಾವ ಬ್ರೌಸರ್ನ ಮೇಂಟೈನ್ ಮಾಡ್ತಿದ್ದೀನಿ ಅಂತ ತೋರಿಸೋದಾದರೆ ನಿಮಗೆ ಬ್ರೇವ್ ಬ್ರೌಸರ್ ಅಂತ ಇದೆ. ಬ್ರೇವ್ ಅಂತ ನೀವು ಸಹ ಕೇಳಿರ್ತೀರ. ಸೊ ಬ್ರೇವ್ ಬಂದು ಒಂದು ಕ್ರೋಮ್ ಥರನೇ ಇರುವಂಥ ಒಂದು ವೆಬ್ ಬ್ರೌಸರ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನಿಮಗೆ ಆ್ಯಡ್ಸ್ ಬ್ಲಾಕ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ನಿಮಗೆ ತುಂಬಾ ಅಡಿಷ್ನಲ್ ಬೆನಿಫಿಟ್ಸ್ ಇದೆ. ನೋಡ್ಬೋದು ಇಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟ್ಗೆ ಹೋದರೆ ನನಗೆ ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ play.comಲ್ಲಿ ಎಷ್ಟೊಂದು ಟ್ರ್ಯಾಕರ್ಸು, ಅಡ್ವರ್ಟೈಸ್ಮೆಂಟ್ಸು ಇವೆಲ್ಲನೂ ಅದು ಆಟೋಮೆಟಿಕ್ಕಾಗಿ ಬ್ಲಾಕ್ ಮಾಡುತ್ತೆ. ಆಟೋಮೆಟಿಕ್ಕಾಗಿ ಬ್ಲಾಕ್ ಮಾಡೋದ್ರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂದರೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು, ಯಾವುದೇ ರೀತಿ ಆ್ಯಡ್ಸ್ ಬರಲ್ಲ ಆ್ಯಂಡ್ ಕ್ಲೀನ್ ಯೂಸರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತೇಳಿ ನಾನು ಬ್ರೇವ್ನ ಯೂಸ್ ಮಾಡ್ತಿದ್ದೀನಿ. ಸಫಾರಿ ಆ್ಯಂಡ್ ಕ್ರೋಮ್ಗೆ ಹೋಗಿಲ್ಲ ಆಯಿತಾ. ಸೊ ಸಫಾರಿನ ಸಹ ಯೂಸ್ ಮಾಡ್ತೀನಿ, ಬಟ್ ಬ್ರೇವ್ ತುಂಬಾ ಇಷ್ಟ ನನಗೆ ಆ್ಯಂಡ್ ಯೂಸ್ ಸಹ ಮಾಡ್ತೀನಿ. ಏನಕ್ಕಂದರೆ ನಾನು ಬ್ರೇವ್ನ ಲ್ಯಾಪ್ಟಾಪಲ್ಲೂ ಸಹ, ಟ್ಯಾಬಲ್ಲೂ ಸಹ, ಮೊಬೈಲಲ್ಲೂ ಸಹ ಡೌನ್ಲೋಡ್ ಮಾಡಿಕೊಂಡು ಸೊ ಎಲ್ಲದಕ್ಕೂ ಸಿಂಕ್ ಆಗುತ್ತೆ ಡೈರೆಕ್ಟಾಗಿ. ಸೊ ಅದಕ್ಕೋಸ್ಕರ ಆ್ಯಂಡ್ ವಿತ್ ಮೇಯ್ನಾಗಿ ಆ್ಯಡ್ಸ್ನ ಅದು ಬ್ಲಾಕ್ ಮಾಡುತ್ತೆ ಅಂತೇಳಿ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಹೋಗೋಕ್ಕೂ ಮೊದಲು ನಾವು ನೆಕ್ಸ್ಟ್ ಲೆವೆಲ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಮೊಬೈಲ್ ಆ್ಯಪ್ ಬಗ್ಗೆ ನಾನು ಹೇಳ್ತಾನೆ ಇದ್ದೀನಿ, ನಾನು ಸಹ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಏನಾಗಿದೆ ಅಂತಲೂ ಸಹ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಲೆವೆಲ್ ಏನಂದರೆ ಒಂದು ಪ್ಲಾಟ್ಫಾರ್ಮ್ ಇದೆ, ಒಂದು ಮೊಬೈಲ್ ಆ್ಯಪ್ ಇದೆ. ಅದನ್ನು ಡೌನ್ಲೋಡ್ ಮಾಡಿ ನೀವು ಬೇರೆಯವ್ರ ಜೊತೆ ಚಾಲೆಂಜಸ್ ತೊಗೋಬೋದು. ಇವಾಗ ಡೇಟಾ ಸ್ಟ್ರಕ್ಚರ್ಸ್ ಮೇಲೆ ಇರ್ಬೋದು, ಈಗ ಪೈಥನ್ ಮೇಲೆ ಇರ್ಬೋದು, ಅಥವಾ ಡೇಟಾ ಬೇಸ್ ಮೇಲೆ, ಈ ರೀತಿ ಟಾಪಿಕ್ಸ್ ಮೇಲೆ ನೀವು ಚಾಲೆಂಜಸ್ ತೊಗೊಂಡು ಗೆದ್ದರೆ ನಿಮ್ಮ ರೇಟಿಂಗ್ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ರೇಟಿಂಗ್ ನೋಡಿ, ಇಲ್ಲಿ ರೇಟಿಂಗ್ ಬಂದಿದೆ ನೋಡಿ 2417 ಅಂತ, ಇದು 2417 ರೇಟಿಂಗ್. ಸೊ ಈ ರೀತಿ ರೇಟಿಂಗ್ ನಿಮ್ಮದು ಇನ್ಕ್ರೀಸ್ ಆದರೆ ನಿಮಗೆ ಒಂದು ಈ ಥರ ಪ್ರೊಫೆಷನಲ್ ಒಂದು ಕೆರಿಯರ್ಗೆ ಒಂದು ಪ್ರೊಫೈಲ್ ಬಿಲ್ಡ್ ಆಗುತ್ತೆ. ಸೊ ನೀವು ಈಗ ಚಂದನ್ ಗೌಡ ಅಂತ ಒಂದು ಪ್ರೊಫೈಲ್ ಇರುತ್ತೆ ಇಲ್ಲಿ. ಸೊ ಈ ಥರ ಪ್ರೊಫೈಲ್ ಬಿಲ್ಡ್ ಆಗುತ್ತೆ. ಪ್ರೊಫೈಲ್ ಬಿಲ್ಡ್ ನೋಡಿ ಹೇಗೆ ಕಾಂಪಿಟೇಷನ್ ತಗೊಳ್ಳೋದು ಅಂದರೆ, ಈಗ 1:1 ನೀವು ಮತ್ತು ಯಾರೋ ಇನ್ನೊಬ್ಬರ ಜೊತೆ ನೀವು ಕಾಂಪಿಟೇಷನ್ ಇರುತ್ತೆ, ಟೈಮರ್ ಓಡ್ತಾ ಇರುತ್ತೆ. ಸೊ ಕಾಂಪಿಟೇಷನಲ್ಲಿ ಕೋಡ್ ಚೇಂಜ್ ಮಾಡೋದಿರಲಿ, ಕೋಡಲ್ಲಿ ಎಲ್ಲಿ ಎರರ್ ಇದೆ ಅಂತ ಹೇಳೋದಾಗಲಿ, ಈ ರೀತಿಯ ಕ್ವಶನ್ಸ್ ಬರುತ್ತೆ. ಸೊ ನೀವು ಗೆದ್ದಾದಮೇಲೆ ನೋಡಿ ಇಲ್ಲಿ ನಿಮ್ಮ ಪಾಯಿಂಟ್ಸ್, ನೀವೇನಾದ್ರು ಗೆದ್ದರೆ ನಿಮ್ಮ ರೇಟಿಂಗ್ ಇನ್ಕ್ರೀಸ್ ಆಗುತ್ತೆ. ಸೊ ರೇಟಿಂಗ್ ಇನ್ಕ್ರೀಸ್ ಆದರೆ ಏನಪ್ಪ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವು ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು. ಜಾಬ್ಸ್ ಯಾವ ರೀತಿ ಜಾಬ್ಸ್ ಇದೆ ಅಂದರೆ ಇಲ್ಲಿ ತುಂಬಾ ನನಗಂತೂ ರೇಟಿಂಗು 1300 ಆಯಿತು. 1300 ಆದ ತಕ್ಷಣ ನನಗೆ 40+ ಜಾಬ್ಸ್ಗೆ ಚಾನ್ಸ್ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕೆ. ಸೊ ಈ ಜಾಬ್ಸಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಟ್ರಾತ್ ಆ್ಯಂಡ್ ಆಲಿ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ Node.js ಡೆವಲಪರ್ ಇರ್ಬೋದು, ಪೈಥನ್ ಡೆವಲಪರ್ ಇರ್ಬೋದು. ಇವ್ರಿಗೆ ಈವನ್ ಇಫ್ ಯು ಆರ್ ಫಿಸಿಕಲಿ ಡಿಸೇಬಲ್ಡ್ ನೀವು ಸಹ ಅಪ್ಲೈ ಮಾಡ್ಬೋದು. ಜಸ್ಟ್ ನಿಮ್ಮ ಸ್ಕಿಲ್ಸ್ನ ನೋಡ್ತಿದ್ದಾರೆ. ನೀವು ನಿಮ್ಗೆ ಏನರ ಮೇಲೂ ಜಡ್ಜ್ ಮಾಡಲ್ಲ, ಜಸ್ಟ್ ನಿಮ್ಮ ನೀವು ಸ್ಕಿಲ್ಸ್ ಯೂಸ್ ಮಾಡಿಕೊಂಡು ಚಾಲೆಂಜಸ್ ಗೆಲ್ತೀರಾ. ಗೆದ್ದ ತಕ್ಷಣ ನಿಮ್ಮ ರೇಟಿಂಗ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ನೀವು ಸಹ ಜಾಬ್ಗೆ ಅಪ್ಲೈ ಮಾಡ್ಬೋದು. ತುಂಬಾ ಯೂಸ್ಫುಲ್ಲು. ನೀವು ಜಾಬ್ಗೆ ಅಪ್ಲೈ ಮಾಡಿಲ್ಲ ಅಂದರೂ ಸಹ ಪ್ರಾಕ್ಟೀಸ್ ಮಾಡೋಕ್ಕೆ ಏನಿದೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇವರ ಗೇಮ್ ಟೈಮ್ಸ್ ಬಂದು ಬೆಳಗ್ಗೆ 10 ಸಂಜೆ 10 ತನಕ ಇರುತ್ತೆ. ಈ ಮಧ್ಯದಲ್ಲಿ ನೀವು ಎಷ್ಟಾರು ಗೇಮ್ಸ್ನ ಆಡ್ಬೋದು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಸಹ ಚಾಲೆಂಜ್ ಮಾಡ್ಬೋದು ಆ್ಯಂಡ್ ನನ್ನ ಸಹ ಚಾಲೆಂಜ್ ಮಾಡ್ಬೋದು ಆಯಿತಾ. ಸೊ 1:1 ಚಾಲೆಂಜಸ್ ಸಹ ಇರುತ್ತೆ, ನನ್ನ ಸಹ ಚಾಲೆಂಜ್ ಮಾಡ್ಬೋದು. ನೀವು ನನ್ನ ಸಹ ಚಾಲೆಂಜ್ ಮಾಡಬೇಕು ಅಂದರೆ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ್ಯಪ್ದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಆ್ಯಪ್ನ. ಸೊ ತುಂಬಾ ಚೆನ್ನಾಗಿದೆ ಆ್ಯಪ್ ಅಂತ ಹೇಳ್ತಾ, ಸೊ ನಾವು ಮುಂದೆ ಹೋಗೋದಾದರೆ ಇವಾಗ ಸೊ ಬ್ರೇವ್ ಬಗ್ಗೆ ಮಾತಾಡಿದ್ದೀನಿ. ಸೊ ಬ್ರೇವ್ ಆಯಿತು ಇವಾಗ. ಸೊ ಬ್ರೇವ್ ಮುಗೀತು. ನೆಕ್ಸ್ಟ್ ನೋಡೋದಾದರೆ ನಾವು ನೀವು ನೋಡ್ತಿರ್ಬೋದು ವಿಜುವಲ್ ಸ್ಟುಡಿಯೋ ಕೋಡ್ ಒಂದು ನಾನು ಕೋಡಿಂಗ್ ಮಾಡೋಕ್ಕೆ ಒಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ IDE ಅಂತಲೇ ಹೇಳ್ಬೋದು. ಸೊ ಈ ರೀತಿ ಇರುತ್ತೆ ವಿಜುವಲ್ ಸ್ಟುಡಿಯೋ ಕೋಡ್. ಸೊ ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ನಾನು ಯಾವುದೋ ಒಂದು ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದೆ, ಯಾವುದೋ ಕೋಡ್ ಮಾಡ್ತಿದ್ದೆ ಅಂದ್ಕೊಳ್ಳಿ. ಸೊ ಈ ರೀತಿ ಕೋಡಿಂಗ್ ಸಿಗುತ್ತೆ. ಫೈಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ನೀವು ಫೈಲ್ಸ್ನ ಇಲ್ಲಿ ಎಡಿಟ್ ಮಾಡ್ಬೋದು. ಎಡಿಟ್ ಮಾಡಿದಾಗ ಎರರ್ ಇದ್ದರೆ ತೋರಿಸುತ್ತೆ ಆ್ಯಂಡ್ ಇಲ್ಲಿ ಟರ್ಮಿನಲ್ ಸಿಗುತ್ತೆ. ಈ ರೀತಿ ವಿಜುವಲ್ ಸ್ಟುಡಿಯೋ ಕೋಡ್ ತುಂಬಾ ಈಸಿ ಟು ಯೂಸ್ ಇಂಟರ್ಫೇಸ್ ಅಂತ ಅನಿಸ್ತು ನನಗೆ. ಸೊ ಅದಕ್ಕೋಸ್ಕರ ನಾನು ವಿಜುವಲ್ ಸ್ಟುಡಿಯೋ ಕೋಡ್ನ ಯೂಸ್ ಮಾಡ್ತೀನಿ ಯಾವುದೇ ರೀತಿಯ ಕೋಡಿಂಗ್
ಏನಿದ್ರು ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟ್ ಬಿಟ್ಟು ಫ್ಲಟರ್ ಏನು ಡೆವಲಪ್ ಮಾಡ್ತೀನಿ ಆ್ಯಂಡ್ರಾಯ್ಡ್ ಆ್ಯಪ್ಸ್ ಮತ್ತು iOS ಆ್ಯಪ್ಸ್ ಅದಕ್ಕೆ ಮಾತ್ರ ಡಿಫ್ರೆಂಟ್ ಇದೆ. ಅದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಯಾವುದಂತೇಳಿ. ಸೊ ಇದು VS ಕೋಡ್, ನಾನು ಪ್ರೋಗ್ರಾಮಿಂಗಿಗೆ ಯೂಸ್ ಮಾಡೋದು VS ಕೋಡು. ನೀವು ನನ್ನ ಟ್ಯುಟೋರಿಯಲ್ಸ್ ನೋಡಿದ್ರು ಡೇಟಾ ಸ್ಟ್ರಕ್ಚರ್ಸಲ್ಲಿ, ಅಲ್ಲೂ ಸಹ ನಾನು VS ಕೋಡೇ ಯೂಸ್ ಮಾಡಿರೋದು. ಸೊ ಅದು ಆಯ್ತು ಇವಾಗ. ಸೊ ನೆಕ್ಸ್ಟ್ ಆ್ಯಪ್ ಬಂದು ಇದು ನಿಮಗೆ ಬೇಕಾಗಿಲ್ಲ, ಓಕೆ, ಆ್ಯಂಡ್ರಾಯ್ಡ್ ಫೈಲ್ ಟ್ರಾನ್ಸ್ಫರ್ ಬೇಕಾಗಿಲ್ಲ. ಆಸನ ಅಂತ ಹೇಳಿ, ಇದೇನಪ್ಪ ಆಸನ ಅಂತ ಇದೆ, ನೇಮ್ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ಅನ್ಕೋಬೋದು, ಬಟ್ ಆಸನ ತುಂಬಾ ಇಂಪಾರ್ಟೆಂಟ್ ಟೂಲು. ಸೊ ನನ್ನದೇ ಒಂದು ಏಜೆನ್ಸಿ ಇರೋದ್ರಿಂದ ಅಲ್ಲಿ ಸಾಫ್ಟ್ವೇರ್ ಏನು ಬಿಲ್ಡ್ ಮಾಡ್ತೀವಿ ಅಥವಾ ಯಾವುದಾದ್ರೂ ಒಂದು ವರ್ಕ್ ಮಾಡಿದ್ರೆ ವೆಬ್ಸೈಟ್ ಮೇಲೆ, ಸೊ ಆ ವೆಬ್ಸೈಟ್ದು ಕಂಪ್ಲೀಟ್ ವರ್ಕ್ನ ನಾವು ಒಂದೇ ಕಡೆ ಮ್ಯಾನೇಜ್ ಮಾಡಬೇಕು. ಇವಾಗ ನಾವು ವಾಟ್ಸಪ್ಪಲ್ಲೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಮ್ಯಾನೇಜ್ಮೆಂಟ್ ಸಿಗಲ್ಲ. ನೋಡಿ, ಇಲ್ಲಿ ನಾಲ್ಕು ಪ್ರಾಜೆಕ್ಟ್ಸ್ ಇದೆ, ಈ ಪ್ರಾಜೆಕ್ಟ್ಸ್ದು ಕರೆಕ್ಟಾಗಿ ಏನೇನು ನಡೀತಿದೆ, ಸೊ ಏನು ಮಾಡಿದ್ದೀವಿ ಇಲ್ಲಿವರೆಗೂ, ಈ ರೀತಿ ಎಲ್ಲ ನಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಸೊ ಇಲ್ಲಿಗೊಂದು ಹೋದರೆ ನಿಮಗೆ ಏನು ಈಸಿ ನೋಟ್ಸ್ ಅಪ್ಲೋಡ್ ಮಾಡಿದ್ವು, ಆ ಥರ ಕಂಪ್ಯೂಟರ್ ಸೈನ್ಸ್ ನೋಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ವು, ಈ ರೀತಿ ನೋಡಿ ಎಲ್ಲ ಒಂದೇ ಕಡೆ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಏನೇನೋ ಮಾಡ್ತಿದ್ವಿ, ಈಗ ಟ್ರೂತ್ ಆರ್ ಡೇರ್ ಆ್ಯಪ್ ಅಂದ್ಕೊಳ್ಳಿ, ಯಾವುದಾದ್ರೂ ಒಂದು ನೀವು ಪ್ರಾಜೆಕ್ಟ್ ತೊಗೊಂಡ್ರೆ ಈ ಪ್ರಾಜೆಕ್ಟ್ನ ಈ ರೀತಿ ನೀವು ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಕಂಪ್ಲೀಟ್ ನಿಮ್ಮ ಟೀಮ್ ಏನಿದೆ ಟೀಮ್ ಅಪ್ಡೇಟ್ ಮಾಡ್ಬೋದು, ಪ್ರಾಜೆಕ್ಟ್ಸ್ನ ಏನು ಮಾಡ್ತಿದ್ದಾರೆ ಅವರು ಅಂತ ಅಪ್ಡೇಟ್ಸ್ ಕೊಡ್ಬೋದು, ಅಥವಾ ನಿಮಗೆ ಡಿಲೇ ಇದ್ದರೆ ಡಿಲೇ ಯಾಕಾಯಿತು ಅಂತ ಹೇಳ್ಬೋದು. ಪ್ಲಸ್ ಇದು ನಿಮಗೆ ಇಮೇಲ್ ಸಹ ಮಾಡುತ್ತೆ, ನೀವು ಯಾವುದೋ ಒಂದು ವರ್ಕ್ನ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಕಂಪ್ಲೀಟ್ ಮಾಡಿ ಅಂತ ಹೇಳಿ. ಸೊ ತುಂಬಾ ಪ್ರೊಡಕ್ಟಿವ್ ಟೂಲ್ ಆಯಿತಾ. ಸೊ ಆಸನ ಅನ್ನೋದನ್ನು ಸಜೆಸ್ಟ್ ಮಾಡ್ತೀನಿ. ನೀವೇನಾದರೂ ಟೀಮ್ ಪ್ರಾಜೆಕ್ಟ್ಸ್ ಮಾಡ್ತಿದ್ರೆ ಆಸನ ಯೂಸ್ ಮಾಡಿ. ಕಂಪ್ನೀಸಲ್ಲೂ ಸಹ ಯೂಸ್ ಮಾಡ್ತಾರೆ. ಸೊ ನಿಮಗೆ ಇವಾಗಲೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಆಸನ ಸಹ ಆಯಿತು. ಆಸನ ಆದಮೇಲೆ ನೆಕ್ಸ್ಟ್ ಯಾವುದು ನೋಡೋಣ. ನೆಕ್ಸ್ಟ್ ಡಾಕರ್ ಅಂತ ಇದೆ. ಸೊ ಡಾಕರ್ ಅಂದರೆ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಆಗುತ್ತೆ ಇಲ್ಲಿ. ಈಗ ನೀವು ಪೈಥನ್ ಕೋಡ್ನ ನಿಮ್ಮದ್ರಲ್ಲಿ ಏನೇನೋ ಮಾಡ್ತೀರಾ, ಮಾಡಾದಮೇಲೆ ಬೇರೆಯವ್ರಿಗೆ ಹಾಕಿ ರನ್ ಮಾಡಿದಾಗ ಅದು ಒಂದು ಸಲ ರನ್ ಆಗಲ್ಲ. ಏನಕ್ಕೆ ವರ್ಷನ್ಸ್ ಡಿಫ್ರೆಂಟ್ ಇರುತ್ತೆ. ಲೈಬ್ರರೀಸ್ ಏನು ತೊಗೊಂಡಿರ್ತೀರಾ ಅದ್ರ ವರ್ಷನ್ಸ್ ಡಿಫ್ರೆಂಟ್ ಇರುತ್ತೆ. ಬಟ್ ಇಲ್ಲಿ ಡಾಕರ್ ಅಂದರೆ ಅದೇ ಒಂದು ಕಂಟೈನರ್ ಆಗೋಗುತ್ತೆ. ಸೊ ಒಂದು ಆ ಕಂಟೈನರ್ ಒಳಗಡೆ ನೀವು ಪೈಥನ್ ಕೋಡ್ ಎಲ್ಲ ಮಾಡ್ತೀರಾ. ಸೊ ಅದೇ ಕಂಟೈನರ್ನ ತೊಗೊಂಡೋಗಿ ಇನ್ನೊಂದು ಲ್ಯಾಪ್ಟಾಪ್ಗೆ ಹಾಕಿದಾಗ ಆ ಕಂಟೈನರ್ ರನ್ ಆಗುತ್ತೆ. ಸೊ ಒಂದು ವರ್ಚುವಲ್ ಮೆಷಿನ್ ಥರ. ಸೊ ಅದು ಡಾಕರ್. ಸೊ ಡಾಕರ್ ಬಗ್ಗೆ ಜಾಸ್ತಿ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಡಾಕರ್ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ. ಸೊ ಡಾಕರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇದೆಲ್ಲ ಪೈಥನ್ದೇ ಬರುತ್ತೆ. ಸೊ ವಾಟ್ಸ್ಯಾಪು ಮೋಸ್ಟ್ ಇಂಪಾರ್ಟೆಂಟು ವಾಟ್ಸ್ಯಾಪು. ನಮಗೆ ಕಾಲೇಜಸ್ ಕೆಲಸ ಇರ್ಬೋದು ಅಥವಾ ಟೀಮ್ ಕೆಲಸ ಇರ್ಬೋದು, ಪ್ರಾಜೆಕ್ಟ್ ಕೆಲಸ ಇರ್ಬೋದು, ವಾಟ್ಸ್ಯಾಪಲ್ಲಿ ಸಹ ನಡೆಯುತ್ತೆ. ಸೊ ನೆಕ್ಸ್ಟ್ ಬಂದು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಆಯಿತಾ. ಸೊ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಆ್ಯಂಡ್ರಾಯ್ಡ್ ಆ್ಯಪ್ಸ್ನ ಬಿಲ್ಡ್ ಮಾಡೋಕ್ಕೆ ಇರೋ ಒಂದು ಪ್ಲ್ಯಾಟ್ಫಾರ್ಮು. ಸೊ ಇಲ್ಲಿ ನಾವು ಫ್ಲಟರ್ ಯೂಸ್ ಮಾಡ್ತೀವಿ, ಫ್ಲಟರ್ ಫ್ರೇಮ್ವರ್ಕ್ನ. ಸೊ ಆ್ಯಂಡ್ರಾಯ್ಡ್ ಆ್ಯಸ್ ವೆಲ್ ಆಸ್ iOS ಆ್ಯಪ್ಸ್ನ ಇದ್ರ ಮುಖಾಂತರ ಮಾಡ್ತೀವಿ ನಾವು. ಸೊ ಇದು ಯಾವುದೋ ಕೋಡ್ ಲ್ಯಾಬ್ಸ್ ಅಂತ ಹೇಳಿ ಒಂದು ಓಪನ್ ಸೋರ್ಸ್ ಇದು ಅಪ್ಲಿಕೇಶನ್. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಿದೆ. ಸೊ ಅದರದ್ದು ಕೋಡ್ ನೋಡಿ ಈ ರೀತಿ ಇರುತ್ತೆ. ಸೊ ಇಲ್ಲೂ ಸೇಮ್ VS ಕೋಡ್ ಹೇಗಿದೆಯೋ ಹಾಗೇ ಇರುತ್ತೆ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ನೀವು ನೋಡೋದಾದರೆ, ಇಲ್ಲಿ ಇನ್ಬಿಲ್ಟು ಒಂದು ಮೊಬೈಲ್ ಸಹ ಸಿಗುತ್ತೆ. ಸೊ ಈ ಮೊಬೈಲ್ ಮೇಲೆ ನೀವು ನಿಮ್ಮ ಆ್ಯಪ್ ಏನಿದೆ ಅದನ್ನು ರನ್ ಮಾಡ್ಬೋದು ಆಯಿತಾ. ಈ ರೀತಿ ಮೊಬೈಲ್ ಸಹ ಸಿಗುತ್ತೆ. ಸೊ ಅದಕ್ಕೋಸ್ಕರ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಇಟ್ಕೊಂಡಿದ್ದೀನಿ. ತುಂಬ ನಾನು ಕೆಲಸ ಮಾಡೋದು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಮೇಲೆ, ಯಾಕಂದರೆ ನಾನು ಫ್ಲಟರ್ ಡೆವಲಪರ್ ಆಯಿತಾ. ಸೊ ಆ್ಯಂಡ್ರಾಯ್ಡ್ ಸ್ಟುಡಿಯೋನು ಸಹ ಹೇಳಿದೆ. ಸೊ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಆದಮೇಲೆ ನೆಕ್ಸ್ಟು ಹೋಗೋದಾದರೆ ನಾವು OBS ಸ್ಟುಡಿಯೋ. ಸೊ OBS ಸ್ಟುಡಿಯೋ ಅಂದರೆ ಏನಿಲ್ಲ, ನಾನು ಈ ವಿಡಿಯೋ ಏನು ರೆಕಾರ್ಡ್ ಮಾಡ್ತಿದ್ದೀನಿ ಅದು OBS ಸ್ಟುಡಿಯೋದಲ್ಲಿ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು, ಇಲ್ಲಿ ನಾನು ಸರ್ಕಲ್ ಒಳಗಡೆ ಇದ್ದೀನಿ, ನನ್ನ ಸ್ಕ್ರೀನ್ ಸಹ ಡಿಸ್ಪ್ಲೇ ಆಗ್ತಿದೆ, ಕ್ಯಾಮ್ರಾ ಸಹ ಬರ್ತಿದೆ. ಇವೆಲ್ಲ ಯಾಕೆ ಪಾಸಿಬಲ್ ಆಯಿತು ಅಂದರೆ OBSಯಿಂದ ನಾನು ನಿಮಗೆ ತೊಗೊಂಡು ಬಂದರೆ ಅದು ಒಂಥರ ಕಾಣಿಸುತ್ತೆ. ಸೊ ಬಟ್ ನೋಡಿ, ಇದೇ ಸಾಫ್ಟ್ವೇರ್ OBS ಅಂತಾರೆ, ಇದೆ OBS ಸ್ಟುಡಿಯೋ ಅಂತ. ಸೊ ಇಲ್ಲಿ ನಾನು ರೆಕಾರ್ಡಿಂಗ್ ಎಲ್ಲ ಮಾಡೋಕ್ಕೆ, ಯೂಟ್ಯೂಬ್ ರೆಕಾರ್ಡಿಂಗ್ ಎಲ್ಲ ಅದನ್ನು ಯೂಸ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ OBS ಸ್ಟುಡಿಯೋ ಬಂದು ಎನಿ ಡೆಸ್ಕ್ ಅಂತ ಇದೆ. ಈಗ ಬೇರೆ ಲ್ಯಾಪ್ಟಾಪ್ಗೆ ಆ್ಯಕ್ಸಸ್ ಬೇಕು. ಈಗ ನನ್ನ ಟೀಮಲ್ಲಿ ಏನೋ ವರ್ಕ್ ಮಾಡ್ತಿದ್ದಾನೆ, ಅವ್ನಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು, ಅವಾಗ ಎರರ್ ರಿಸಾಲ್ವ್ ಮಾಡೋಕ್ಕೆ ಎನಿ ಡೆಸ್ಕ್ ತೊಗೊಂಡು ಅವ್ನ ಸಿಸ್ಟಮ್ನ ನಾನು ಆ್ಯಕ್ಸಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಎನಿ ಡೆಸ್ಕ್ ಯೂಸ್ ಮಾಡ್ತೀನಿ. ಆ್ಯಂಡ್ ಡಿಸ್ಕಾರ್ಡ್ ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಕಮ್ಯುನಿಟಿ ಅಂತ. ಸೊ ನಮ್ಮದು ಗೂಗಲ್ ಡೆವಲಪರ್ ಸ್ಟೂಡೆಂಟ್ಸ್ ಕ್ಲಬ್ ಏನು ಕಾಲೇಜಲ್ಲಿದೆ, ಆ್ಯಂಡ್ ಮೆನಿ ಅದರ್ ಕ್ಲಬ್ಸ್ ಏನಿದೆ. ಸೊ ಆ ಕ್ಲಬ್ದೆಲ್ಲ ಒಂದು ಕಮ್ಯುನಿಟಿ ಇದೆ ಡಿಸ್ಕಾರ್ಡ್ ಅನ್ನೋದರಲ್ಲಿ. ಸೊ ಡಿಸ್ಕಾರ್ಡ್ ಥರ ವಾಟ್ಸಪ್ಪಲ್ಲಿ ಏನು ಹೊಸ ಕಮ್ಯುನಿಟೀಸ್ ಅಂತ ಬಂದಿದೆ ನೋಡಿ, ಆ ರೀತಿ ಡಿಸ್ಕಾರ್ಡ್ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ UTM ಅಲ್ಲಿ ನನಗೆ ಖಾಲಿ ಲಿನಕ್ಸ್ ಸಿಗುತ್ತೆ. ಸೊ ಖಾಲಿ ಲಿನಕ್ಸ್ ಅಂತ ನಿಮ್ಗೆ ಕೇಳಿರ್ಬೋದು. ಎಥಿಕಲ್ ಹ್ಯಾಕಿಂಗ್ಗೆ ಏನು ಯೂಸ್ ಮಾಡ್ತಾರೆ ಒಂದು ಆಪರೇಟಿಂಗ್ ಸಿಸ್ಟಮ್, ಅದನ್ನು ವರ್ಚುವಲ್ ಮಿಷಿನಲ್ಲಿ ರನ್ ಮಾಡೋಕ್ಕೋಸ್ಕರ UTMನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅನಾಕೊಂಡಾ ನ್ಯಾವಿಗೇಟರು, ನಾನು ಡೇಟಾ ಸೈನ್ಸ್ ಏನು ಕಲಿತಿದ್ದೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ಗೆ ಅನಾಕೊಂಡಾ ನ್ಯಾವಿಗೇಟರ್ ಒಳಗೆ ಹೋಗಿ ಅಲ್ಲಿ ಸ್ವಲ್ಪ ಟೂಲ್ಸ್ ಇದೆ, ಸ್ಪೈಡರ್ ಇರ್ಬೋದು ಅಥವಾ ಜುಪಿಟರ್ ನೋಟ್ಬುಕ್ಸ್ ಇರ್ಬೋದು, ಇವೆಲ್ಲ ಅನಾಕೊಂಡಾ ನ್ಯಾವಿಗೇಟರ್ ಒಳಗಡೆ ಬರುತ್ತೆ. ಸೊ ಆ ಟೂಲ್ಸ್ ಓಪನ್ ಆಗೋವರೆಗೂ. ನೆಕ್ಸ್ಟ್ ವಾಲ್ಟರ್ ಪ್ರೋ, ಇವೆಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ಗೆ ಇಟ್ಕೊಂಡಿರೋದು, ಏನಾದ್ರು ಮೂವಿ ಏನಾದ್ರು ಡೌನ್ಲೋಡ್ ಮಾಡೋಕ್ಕೆ. ಆ್ಯಂಡ್ ಸ್ಲ್ಯಾಕ್ ಬಂದು ಮತ್ತೆ ಅಗೇನ್ ನೀವು ಟೀಮ್ ಡಿಸ್ಕಷನ್ಸ್ ಮಾಡೋಕ್ಕೆ. ಇಲ್ಲಿ ಆಸನದಲ್ಲಿ ನೀವು ಪ್ರಾಜೆಕ್ಟ್ನ ಫುಲ್ ಹಾಕ್ಬೋದು. ಈಗ ಅನ್ಅಫಿಷಿಯಲ್ ಡಿಸ್ಕಷನ್ಸ್ ಇರುತ್ತೆ ಟೀಮ್ದು, ಅವಾಗ ಸ್ಲ್ಯಾಕ್ ಯೂಸ್ ಮಾಡ್ತಾರೆ. ಟಾಪ್ ಕಂಪ್ನಿ ಸಹ ಸ್ಲ್ಯಾಕ್ನ ಯೂಸ್ ಮಾಡ್ತಾರೆ ಅವರ
ಕಮ್ಯುನಿಕೇಷನ್ ಮಾಡೋಕ್ಕೆ. ಈಗ ಟೀಮ್ ಮಧ್ಯ ಏನಾದರೂ ಅನ್ಅಫಿಷಿಯಲ್ ಕಮ್ಯುನಿಕೇಷನ್ಸ್ ಇರುತ್ತೆ, ಅದನ್ನು ಮಾಡಿ ಇದನ್ನು ಮಾಡಿ ಅದನ್ನು ನಾಳೆ ಮಾಡೋಣ ಆ ರೀತಿ ಏನು ಕಮ್ಯುನಿಕೇಷನ್ ಇರುತ್ತೆ, ಅದಕ್ಕೋಸ್ಕರ ಸ್ಲ್ಯಾಕ್ ಇರುತ್ತೆ. ಸೊ ಸ್ಲ್ಯಾಕ್ ಸಹ ನನ್ನ ಸಿಸ್ಟಮಲ್ಲಿದೆ. ಸೊ ಅನಕೊಂಡ ಬಂದು ಈ ರೀತಿ ಇರುತ್ತೆ ನೋಡಿ. ಅನಕೊಂಡ ಇದರೊಳಗೆ ನನಗೆ ಜುಪಿಟರ್ ಲ್ಯಾಬ್ ಇರ್ಬೋದು, ಜುಪಿಟರ್ ನೋಟ್ಬುಕ್ ಇರ್ಬೋದು, ಸ್ಪೈಡರ್ ಇರ್ಬೋದು, VS ಕೋಡ್ ಇಲ್ಲ ಇಲ್ಲೇ ಸಿಗುತ್ತೆ. ಸೊ ಇದಕ್ಕೋಸ್ಕರ ಆರ್ ಸ್ಟುಡಿಯೋ ಇದನ್ನೆಲ್ಲ ಇಟ್ಕೊಳ್ಳೋಕ್ಕೋಸ್ಕರ ಅನಕೊಂಡ ನ್ಯಾವಿಗೇಟರ್ ಅಂತ ಒಂದಿದೆ. ಸೊ ಪ್ರಿಟಿ ಮಚ್ ಎಲ್ಲನೂ ಹೇಳಿದ್ದೀನಿ ನಾನು. ಸೊ ಇಲ್ಲಿಗೆ ಬಂದರೆ ಇದು ಎಕ್ಸ್ ಕೋಡ್ ಆಯಿತಾ. ಎಕ್ಸ್ ಕೋಡ್ ಬಂದು ನಾವೇನು ಆ್ಯಂಡ್ರಾಯ್ಡ್ಗೆ ಮತ್ತು iOSಗೆ ಆ್ಯಪ್ಸ್ ಮಾಡ್ತೀವಿ, iOS ಆ್ಯಪ್ಸ್ನ ರನ್ ಮಾಡೋಕ್ಕೆ ಒಂದು ಎಕ್ಸ್ ಕೋಡ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಸೊ iOSಗೋಸ್ಕರ. ಸೊ ದಟ್ಸ್ ಪ್ರಿಟಿ ಮಚ್ ಇಟ್. ಸೊ ಎಲ್ಲನೂ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ನಿಮಗೆ ಇದರಿಂದ ಯಾವ ಆ್ಯಪ್ಸ್ನ ನೀವು ಸಹ ಇವಾಗ ಡೌನ್ಲೋಡ್ ಮಾಡ್ಕೋತೀರಾ, ಸೊ ಮಾಡ್ಕೋಬೇಕು ಅಂತ ಅನಿಸಿದೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಆ್ಯಂಡ್ ಯಾವುದೇ ರೀತಿಯ ಆ್ಯಪ್ಸ್ ನಿಮಗೆ ಇಷ್ಟ ಇದೆ ಆ್ಯಂಡ್ ನಾನಿನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನನ್ನ ಕೆಲಸ ಈಸಿ ಆಗುತ್ತೆ ಅನ್ನೋದಾದರೆ ಅದನ್ನು ಸಹ ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಥ್ಯಾಂಕ್ ಯು.